ನೀವು ಕೇಳ್ತಿರ್ಬೋದು. ಒಬ್ಬೊಬ್ರೆ ಓಡಾಡಕ್ಕಾಗಲ್ಲ ಇಲ್ಲಿ. ಆದ್ರೆ ಬಟ್ ಪೊಲೀಸ್ ಸ್ಟೇಷನ್. ಹಾಯ್ ಗುರು, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕರ್ನಾಟಕದ ಮೋಸ್ಟ್ ಸ್ಪೆಷಲ್ ಸಿಟಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇದೀವಿ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಸಾರಿಗೆ ಇಲಾಖೆ ಪ್ರಕಾರ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಲ್ಲಿ ದಿನಕ್ಕೆ 1 ಲಕ್ಷ ಜನ ಬರ್ತಾರೆ, 1 ಲಕ್ಷ ಜನ ಹೋಗ್ತಾರೆ. ಅದ್ರಲ್ಲಿ ಆಮೇಲೆ ಅವ್ರಿಗೆ ಏನಂದ್ರೆ ಪ್ಲೇಸ್ ಗೊತ್ತಾಗಲ್ಲ. ಎಲ್ಲಿ ಮೆಟ್ರೋ ಸ್ಟೇಷನ್ ಹೋಗ್ಬೇಕು, ಎಲ್ಲಿ BMTC ಬಸ್ ಸ್ಟ್ಯಾಂಡ್ ಹೋಗ್ಬೇಕು, ಆಮೇಲೆ ಎಲ್ಲಿ ನಾರ್ಮಲ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕು, ಎಲ್ಲಿ ನಾರ್ಮಲ್ ಲೋಕಲ್ ಎಕ್ಸ್ಪ್ರೆಸ್ ಇರುತ್ತಾರ ಅದು ಎಲ್ಲಿ ಹೋಗ್ಬೇಕಂತ ಹೇಳಿ ಬೇಜಾನ್ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಸೊ ಅದನ್ನ ನಾವು ಔಟ್ ಸೈಡ್ ಮತ್ತೆ ಇನ್ ಸೈಡ್ 2 ಸೈಡ್ ತೋರಿಸ್ಬೇಕಂತ ಹೇಳ್ಬಿಟ್ಟು ಇವತ್ತಿನ ಕಂಟೆಂಟ್. ಸೊ ಮೊದಲನೇದಾಗಿ ನಾವು ನಿಂತ್ಕೊಂಡಿರೋದು ಇವಾಗ ಇದು ಬಂದ್ಬಿಟ್ಟು ಮಿಡ್ಲ್ ಇದೆ. ಇವಾಗ ಅವ್ರು ತೋರಿಸ್ತಿದ್ದಾರೆ. ಯಾವ ಕಡೆಯಿಂದ ಬಂದ್ರು ನೀವು ಇಲ್ಲಿ ಬರ್ತೀರಾ. ಇವಾಗ ಲೈಕ್ BMTC ಮೇನ್ ಎಂಟ್ರೆನ್ಸ್ ಆಗ್ತಿದೆ. ಇಲ್ಲಿ BMTC ಇಂದ ಒಳಗೆ ಬರ್ಬೇಕಾದ್ರೆ ಈ ಕಡೆ BMTC ಒಳಗಡೆ ಇನ್ಸೈಡ್ ಹೋಗೋದು. ಆ BMTC ಇನ್ಸೈಡ್ ಇದೆಯಲ್ಲ, ಅದಕ್ಕೆ ಆಪೋಸಿಟ್ KSRTC ಬಸ್ ಸ್ಟ್ಯಾಂಡ್ ಇದೆ. ಇವಾಗ ಇಲ್ಲಿ ಅವ್ರು ತೋರಿಸ್ತಾ ಇದಾರೆ, ಬನ್ನಿ ಹೋಗೋಣ. ಬಸ್ ಸ್ಟ್ಯಾಂಡ್ ಆಪೋಸಿಟ್ KSRTC ಬಸ್ ಸ್ಟ್ಯಾಂಡ್ ಇದೆ. ಅದ್ರ ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು ಮೆಟ್ರೋ ಸ್ಟೇಷನ್. ಅಲ್ಲಿ ಮುಂದೆ ಹೋದ್ರೆ ಮೆಟ್ರೋ ಸ್ಟೇಷನ್ ಇದೆ. ನಿಮ್ಗೆ ಪ್ರೈವೇಟ್ ಬಸ್ ಬೇಕು, ನನಗೆ ಪ್ರೈವೇಟ್ ಬಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ಇದು ಆಪೋಸಿಟ್. ಇವಾಗ ಇಲ್ಲಿ BMTC ಬಸ್ ಸ್ಟ್ಯಾಂಡ್ ಇದೆ, KSRTC ಬಸ್ ಸ್ಟ್ಯಾಂಡ್ ಇದೆ. ಅದರ ಆಪೋಸಿಟ್ ಅಲ್ಲಿ ಇದು ಟೂರಿಸಂ ಅಂದ್ರೆ ನಾರ್ಮಲ್ VRL, ಸುಗಮ ಆ ತರ ಎಲ್ಲ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸಿಗುತ್ತೆ ನಿಮ್ಗೆ. ಬನ್ನಿ, ಇವಾಗ ಇದು ಓವರ್ ವ್ಯೂ, ಔಟ್ ಸೈಡ್ ವ್ಯೂ ಆಯ್ತು. ಒಳಗಡೆ ವ್ಯೂ ತೋರಿಸ್ತೀನಿ, ಬನ್ನಿ ಹೋಗೋಣ. KSRTC ಬಸ್ ಸ್ಟ್ಯಾಂಡ್ ಲೈಕ್ ಸೀಟರ್ ಬಸ್ ಸ್ಟ್ಯಾಂಡ್. ಇದು ಬಂದ್ಬಿಟ್ಟು ಅದಕ್ಕೆ ಆಪೋಸಿಟ್ ಇದೆ KSRTC ಸ್ಲೀಪರ್. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ. ಇದು ಬಂದ್ಬಿಟ್ಟು KSRTC ಆಪೋಸಿಟ್ KSRTC ಸ್ಲೀಪರ್. ಇವಾಗ ನಾವು ಹೋಗ್ತಿರೋದು ಅಂಡರ್ ಗ್ರೌಂಡ್. ಸೊ ಅಂಡರ್ ಗ್ರೌಂಡ್ ಗೆ ಹೆಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೇವೆ. ಬನ್ನಿ ಹೋಗೋಣ. ತೋರಿಸ್ನಲ್ಲ, ಇಲ್ಲಿ BMTC ಆಮೇಲೆ KSRTC ಆಪೋಸಿಟ್ ಅಂತ ಹೇಳ್ಬಿಟ್ಟು ಇಲ್ಲಿಂದ KSRTC ಬಸ್ ಬರುತ್ತೆ ಹಿಂಗೆ. ಅಲ್ಲಿಂದ BMTC ಬೆಂಗಳೂರಿಂದ ಬಸ್ ಒಳಗಡೆ ಹೋಗುತ್ತೆ. ಅದ್ರ ಮೇಲೇನೆ ಇಲ್ಲಿ ಬ್ರಿಡ್ಜ್ ಇದೆ. ಅಲ್ಲಿ ಒಳಗಡೆ ಅಂಡರ್ ಪಾಸ್ ಹೋದ್ರೆ ನಮ್ಗೆ ಸ್ಟೇಷನ್ ಸಿಗುತ್ತೆ, ರೈಲ್ವೆ ಸ್ಟೇಷನ್. ಬನ್ನಿ ಹೋಗೋಣ. ರೈಲ್ವೆ ನಿಲ್ದಾಣ ಒಳಗಡೆ ಹೋಗಕ್ಕೆ ದಾರಿ ಇದೆಯಲ್ಲ, ಅದು ಒಳಗಡೆ ಹೋಗೋಣ. ಬಟ್ ಅವಾಗಿನ ತರ ಏನು ಇಲ್ಲ. ಇವಾಗ ಪೊಲೀಸ್ ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ. ಅವಾಗ ಬಂದ್ಬಿಟ್ರೆ ಎಲ್ಲಿ ನೋಡಿದ್ರೆ ಗರ್ಲ್ಸ್ ಅವರು ಇವರು ನೋ ಡೋಂಟ್ ಕಟ್ 420ಗಳು ಅವರು ಇವರು ಇರ್ತಿದ್ರು. ಬಟ್ ಇವಾಗ ಪೊಲೀಸ್ ಪ್ರೊಟೆಕ್ಷನ್ ಸಖತ್ ಆಗಿದೆ. ಇವಾಗ ಏನು ಹೆದರ್ಬೇಕಾಗಿಲ್ಲ. ಬಟ್ ಅಂಡರ್ ಪಾಸ್ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಒಳಗಡೆ ಹೆಂಗಿದೆ ಗೊತ್ತಿಲ್ಲ. ಗುರು, ಒಳಗಡೆ ಇನ್ಸೈಡ್ ಬಂದಿದೀವಿ. ಇಲ್ಲಿ ಫುಲ್ ಕರಾವೇರಿ ಅಂತ ಹೇಳಿ ನೀವು ಕೇಳ್ತಿರ್ಬೋದು. ಒಬ್ಬೊಬ್ರೆ ಓಡಾಡಕ್ಕಾಗಲ್ಲ ಇಲ್ಲಿ. ಆದ್ರೆ ಬಟ್ ಪೊಲೀಸ್ ಗುರು ವಿಡಿಯೋ ತೆಗಿಯಕ್ ಬಿಡ್ತಾ ಇಲ್ಲ. ಫುಲ್ ಅವ್ರ ಜೊತೆ ನಮ್ಮ ಹುಡುಗರ ಜೊತೆ ಫೈಟಿಂಗ್ ಮಾಡಿದ್ದಾರೆ. ಆದ್ರೂ ಬೆಟ್ಟನ ತಗೊಂತಿದೀವಿ ನಾವು. ಬನ್ನಿ ನೋಡೋಣ ಏನಾಗುತ್ತೆ ಮುಂದೆ. ಎಲ್ಲೋ ಬಂದಿದೆ ಅಂತ ಇದು ಬಂದ್ಬಿಟ್ಟು ಸ್ಟೇಷನ್ ಒಳಗಡೆ ಹೋಗಕ್ಕೆ ಇಲ್ಲೊಂದಿದೆ. ನಾವು ಇಲ್ಲೇ ಹೋಗೋಣ. ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ಬೇಕಂದ್ರೆ ಮೊಬೈಲ್ ಮಾತ್ರ ಕಸ್ಕೊಂತಿದ್ರೆ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ. ಬಟ್ ನಮ್ಮ ಮಿಸ್ಟರ್ ಜೋಗಿನವರು ಕಷ್ಟಪಟ್ಟು ಏನಾದ್ರು ಆಗ್ಲಿ ಅವ್ರು ಹೆಂಗ್ ಕಸ್ಕೊಂತಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದಾರೆ. ಸೊ ಬನ್ನಿ, ಅಂತೂ ಬಂದ್ವಿ ನಾವು ರೈಲ್ವೆ ಸ್ಟೇಷನ್ ದಾರಿ ಒಳಗಡೆ. ಗುರು ಅಂತೂ ಬಂದಾಯ್ತು ಇವಾಗ ರೈಲ್ವೆ ಸ್ಟೇಷನ್ ಒಳಗಡೆ. ಇಲ್ಲಿ ಮೆಜೆಸ್ಟಿಕ್ ಒಳಗಡೆ ಬಹಳ ಕಷ್ಟಪಟ್ಟರು ನಮ್ಮ ವಿಡಿಯೋಗ್ರಾಫರು. ಬಟ್ ಎನಿವೇ ತಗೊಂಡಿದೀವಿ ಆಫ್. ಬನ್ನಿ ಹೋಗೋಣ ಒಳಗಡೆ. ಇವಾಗ ನೋಡ್ತಿರ್ಬೋದು ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಅಂತೂ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ವಿ. ಇದೇ ರೈಲ್ವೆ ಸ್ಟೇಷನ್. ಆಮೇಲೆ ಅದ್ರ ಪಕ್ಕದಲ್ಲಿ ಇಲ್ಲೊಂದು ಬಂದ್ರೆ ಇದು ರೈಲ್ ತರ ಫುಡ್ ಸಿಗುತ್ತೆ. ಹಲ್ದಿರಾಮ್ ಅಂತ ಹೇಳ್ಬಿಟ್ಟು ನೀವು ಬಂದ್ರೆ ಫುಡ್ ಒಂದ್ಸರಿ ಟ್ರೈ ಮಾಡ್ಬೋದು. ಸೊ ಫೈನಲಿ ಇಲ್ಲಿಗೆ ನಮ್ದು ವಿಡಿಯೋ ಮುಗೀತು. ಎಲ್ಲ ಮೆಟ್ರೋ ಸ್ಟೇಷನ್ ಆಮೇಲೆ ರೈಲ್ವೆ ಸ್ಟೇಷನ್, BMTC, KSRTC ಬಸ್ ಎಲ್ಲ ಬಸ್ ಸ್ಟ್ಯಾಂಡ್ ಗಳನ್ನು ನೋಡಿದೀನಿ. ಸೊ ಇದು ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಬನ್ನಿ ಮುಗಿಸೋಣ ನಮ್ಮ ವಿಡಿಯೋನ.